ಹಾಯ್ ವೀಕ್ಷಕರೇ, ಸ್ನೇಹಿತರೆ ನೋಡಿ, ನ್ಯಾಚುರಲ್ ಹೇರ್ ಕಲರ್ ನೋಡಿ, ಎಷ್ಟೆಲ್ಲ ಕಪ್ಪ ಹೇರ್ ಕಲರ್ ನೋಡಿ ಇದು. ಹಾಗೇ ನೋಡಿ ಸ್ನೇಹಿತರೆ, ಕೆಮಿಕಲ್ ಹೇರ್ ಪ್ಯಾಕು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಎಷ್ಟೆಲ್ಲ ಹಾಳಾಗುತ್ತಲ್ವ. ಹಾಗಾದರೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕನ್ನು ಟ್ರೈ ಮಾಡಿ, ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ನ್ಯಾಚುರಲ್ ಆಗಿ ರಿಸಲ್ಟ್ ತುಂಬಾ ಒಳ್ಳೆಯದು. ಕೆಮಿಕಲ್ ರಿಸಲ್ಟ್ ನಮ್ಮ ಕೂದಲನ್ನು ಹಾನಿ ಮಾಡುತ್ತೆ, ಹಾಗೆ ನಮಗೆ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ ಬನ್ನಿ, ನಿಮ್ಮ ತಲೆಯಲ್ಲಿ ಎಷ್ಟೇ ಬಿಳಿ ಕೂದಲ ಸಮಸ್ಯೆ ಇರಲಿ ನ್ಯಾಚುರಲಾಗಿ ಪರಿಹಾರ ಕೊಡ್ತೀನಿ. ಕೆಮಿಕಲ್ ಹೇರ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ಕೂದಲು ಉದುರುವಿಕೆ ಸಮಸ್ಯೆ, ಹಾಗೆ ನಮ್ಮ ಕೂದಲು ತುಂಬಾ ದಟ್ಟವಾಗಿ ಬೆಳೆದಿರುವಂಥ ಕಾರಣ ಕೂಡ ಇದೆ ನೋಡಿ. ಹಾಗಾದರೆ ನಿಮಗೂ ಕೂಡ ಈ ಥರ ಸಮಸ್ಯೆ ಕೊಡ್ತಾ ಇದ್ದರೆ ಆ ಸಮಸ್ಯೆಗೆ ಬೆಸ್ಟ್ ಆಗಿರುವಂಥ ಹೇರ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿದ ಮೇಲೆ ನಿಮ್ಮ ಹೇರ್ ಪ್ಯಾಕು ಖಂಡಿತವಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಕೂದಲು, ಬಿಳಿ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಹೋಗುತ್ತೆ. ಬನ್ನಿ ಮತ್ತೆ ಮಿಸ್ ಮಾಡದೆ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿ ಹೇರ್ ಪ್ಯಾಕನ್ನು ರೆಡಿ ಮಾಡೋದಂತ ತೋರಿಸ್ತೀನಿ. ಇವಾಗ ನೋಡಿ, ಹೇರ್ ಪ್ಯಾಕನ್ನು ರೆಡಿ ಮಾಡೋದಕ್ಕೆ ನಾನು ತೊಗೊಂಡಿರೋಂಥದ್ದು ಸೋಪ್, ಬಡಿ ಸೋಪ್ ಅಂತೀವಲ್ಲ ಸ್ನೇಹಿತರೆ, ಇದು ಬಡಿ ಸೋಪನ್ನು ತಿಂತಾ ಇರ್ತೀವಿ ಯಾವಾಗಲೂ ಕೂಡ. ಆ ಬಡಿ ಸೋಪನ್ನು ನಾವು ಹೇರ್ ಪ್ಯಾಕ್ ರೀತಿ ಕೂಡ ಬಳಕೆ ಮಾಡ್ಬೋದು ಅಂತ ನೀವು ಕೂಡ ನೋಡಿದ ಮೇಲೆ ಆಶ್ಚರ್ಯ ಪಡ್ತೀರಾ. ಯಾಕಂದರೆ ಈ ಥರವಾಗಿ ನಾವು ಕೂಡ ಹೇರ್ ಪ್ಯಾಕನ್ನು ಯೂಸ್ ಮಾಡಿ ನಮ್ಮ ಕೂದಲಿಗೆ ಯೂಸ್ ಮಾಡ್ತಾ ಹೋದರೆ ನಮ್ಮ ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಕೂದಲು ಕೂಡ ಜಾಸ್ತಿ ಕೂಡ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರದೇ ರೀತಿ ಕೂಡ ಕೇರ್ ಮಾಡುತ್ತೆ. ಹಾಗಾದರೆ ನಾನು ಇವಾಗ ಬಡಿ ಸೋಪ್ ತೊಗೊಂಡಿದ್ದೀನಿ. ಹಾಗೆ ಈ ಕಡೆ ಒಂದು ಕಬ್ಬಿಣದ ಕಡೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿರೋವಂಥದ್ದು. ನಾನು ಯಾವುದೇ ಹೇರ್ ಪ್ಯಾಕನ್ನು ರೆಡಿ ಮಾಡೋದಕ್ಕೆ ಫಸ್ಟ್ ತೊಗೊಳ್ಳುವಂಥದ್ದು ಕಬ್ಬಿಣದ ಕಡಾಯಿ, ಕಬ್ಬಿಣದ ಪಾತ್ರೆ ಇರಬೇಕು. ಯಾಕಂದರೆ ಅದು ಕಬ್ಬಿಣದ ಅಂಶ ಏನಾಗುತ್ತೆ ಅಂದರೆ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ನೋಡಿ, ಕಬ್ಬಿಣದ ಒಂದು ಏನೇ ಇರಲಿ ಕಬ್ಬಿಣದಲ್ಲಿ ಮಾಡಿಕೊಂಡು ತೊಗೊಂಡ್ರೆ ಬೆಸ್ಟ್ ಅನ್ಬೋದು. ಇವಾಗ ನೋಡಿ, ನಾನು ಬಡಿ ಸೋಪ್ ಹಾಕ್ತಾಯಿದ್ದೀನಿ. ಬಡಿ ಸೋಪ್ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು 4 ಸ್ಪೂನಷ್ಟು ತೊಗೊಂಡ್ರೆ ಇದು ಜಾಸ್ತಿ ಕ್ವಾಂಟಿಟಿಯಲ್ಲೇ ರೆಡಿ ಆಗುತ್ತೆ. ತೋರಿಸಿ ನಿಮಗೆ ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ ಸ್ನೇಹಿತರೆ. ಇವಾಗ ಜನ್ರೇಷನಲ್ಲಿ ಬಿಳಿ ಕೂದಲ ಸಮಸ್ಯೆ ತುಂಬಾ ಕಾಮನ್ ಆಗಿದೆ. ಸಣ್ಣ ಏಜ್ ಮಕ್ಕಳಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಬರ್ತಾ ಇದೆ. ಅವರಿಗಾದರೂ ಕೂಡ ನಾವು ಕೆಮಿಕಲ್ ಹೇರ್ ಪ್ಯಾಕನ್ನು ಬಳಸೋದಕ್ಕೆ ಆಗಲ್ಲ. ಹಾಗಾಗಿ ನ್ಯಾಚುರಲಾಗಿ ಹೇರ್ ಕಲರನ್ನು ಬಳಸೋದ್ರಿಂದ ಅವರ ಕೂದಲು ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಮತ್ತು ಅವರಿಗೆ ನ್ಯಾಚುರಲಾಗಿ ಹೇರ್ ಪ್ಯಾಕನ್ನು ಯೂಸ್ ಮಾಡ್ತಾ ಹೋದರೆ ಮತ್ತು ಅವರ ಕೂದಲು ಕೂಡ ಕಪ್ಪಾಗುತ್ತೆ. ಹಾಗೆ ನೋಡಿ ಸ್ನೇಹಿತರೆ, ಸಣ್ಣ ಏಜಿನ ಮಕ್ಕಳಲ್ಲಿ ಬಿಳಿ ಕೂದಲ ಸಮಸ್ಯೆ ಬರುತ್ತಲ್ಲ, ಅದು ಜಾಸ್ತಿ ದಿನಗಳ ಕಾಲ ಉಳಿಯೋದಿಲ್ಲ. ಯಾಕಂದರೆ ಮತ್ತೆ ಅದು ಬಿಳಿ ಕೂದಲೆಲ್ಲ ಕೂಡ ಕಪ್ಪಾಗ್ತಾ ಬರುತ್ತೆ. ಯಾಕಂದರೆ ಅವರು ಏಜಿನ ರೀತಿಯಾಗಿ ಅವರ ತಿನ್ನೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆಗೋದ್ರಿಂದ ಕೂಡ ದೇಹದಲ್ಲಿ, ಅದಕ್ಕೋಸ್ಕರ ಬಿಳಿ ಕೂದಲ ಸಮಸ್ಯೆ ಬರುತ್ತೆ. ಹಾಗಾಗಿ ನಾವು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರನ್ನು ಅವರಿಗೆ ಬಳಸ್ತಾ ಹೋದರೆ ಅವರ ಕಲರ್ ಕೂಡ ಚೆನ್ನಾಗಿ ತಲೆಯಲ್ಲಿ ಇದೇ ಥರ ನ್ಯಾಚುರಲಾಗಿ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗಲ್ಲ. ಅದಕ್ಕೆ ಮತ್ತು ಅವರ ಕೂದಲು ಕೂಡ ಕಪ್ಪಾಗಿ ಇರುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು. ಇವಾಗ ನೋಡಿ, ಫ್ರೈ ಮಾಡ್ತಾ ಯಾವ ಥರ ಕಪ್ಪು ಆಗ್ತಾ ಇರುವಂಥದ್ದು ನೋಡ್ಬೋದು. ಬಡಿ ಸೋಪು ಈ ಥರ ಸೋಪನ್ನು ಚೆನ್ನಾಗಿ ಪೂರ್ತಿಯಾಗಿ ಕಪ್ಪಾಗಬೇಕು, ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ತಾನೇ ಇದ್ದೀನಿ. ಯಾಕಂದರೆ ಈ ಥರ ನೋಡ್ಬೋದು, ನಾನು 4 ಸ್ಪೂನಷ್ಟು ಹಾಕಿದ್ದೀನಿ. ಅದು ಡಬಲ್ ಅಷ್ಟು ಆಗಿರುವಂಥದ್ದು ಕಾಣಿಸ್ತಾ ಇರ್ಬೋದು, ಎಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗಿರುವಂಥದ್ದು ನೋಡಿ. ಇವಾಗ ಇದು ಕಪ್ಪಾಗ್ತಾ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಕೂಡ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾ ಇರಬೇಕು ನೋಡಿ. ಇವಾಗ ಎಷ್ಟು ಕಪ್ಪಾಗಿರೋವಂಥದ್ದು ಇನ್ನೊಂದು ಸ್ವಲ್ಪ ಹುರಿತೀನಿ, ಯಾಕಂದರೆ ಇನ್ನೊಂದು ಸ್ವಲ್ಪ ಕಪ್ಪಗೆ ಆಗಬೇಕು. ಹಾಗೆ ನೋಡಿ, ಎಷ್ಟು ಉಬ್ಬಿರೋವಂಥದ್ದು ಒಂದೇ ಒಂದು ನೋಡಿ, ಕೈಯಲ್ಲಿ ಹಿಡಿದ್ರೆ ಈ ಥರ ಕೈಯಲ್ಲಿ ಹಿಡಿದ್ರೆ ಪೂರ್ತಿ ಕೈಯೆಲ್ಲ ಕೂಡ ಕಪ್ಪಾಗುತ್ತೆ. ಅಷ್ಟು ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡಾಯಿತು. ಕಪ್ಪಗಾಗಿರುವಂಥದ್ದು ನೋಡ್ಬೋದು. ಈ ಥರ ಕಪ್ಪಗಾಗೋವರೆಗೂ ಫ್ರೈ ಮಾಡಿದ್ದೀನಿ. ಇದು ಸೈಡಿಗೆ ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಕುಟ್ಟೋ ಕಲ್ಲು ತೊಗೊಂಡು ಇದನ್ನು ಕುಟ್ಕೊಂಡು ತೊಗೊಳ್ಳಿ. ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಪೌಡ್ರ್ ಮಾಡ್ಕೋಬೋದು. ಈ ಥರ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ. ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕು, ನನಗೆ ತಲೆಗೆ ಹೇರ್ ಪ್ಯಾಕ್ ಹಚ್ಚೋದಕ್ಕೆ ಟೈಮ್ ಇಲ್ಲ ಅಂದಾಗ ದಿಢೀರವಾಗಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಹಚ್ಕೊಂಡು ಕೂಡ ಹೋಗ್ಬೋದು. ಯಾರಿಗೂ ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಇದನ್ನು ತಲೆಗೆ ಕೂತ್ಕೊಳ್ಳುತ್ತೆ. ಹಾಗೆ ನೋಡಿ, ನಿಮಗೆ ಟೈಮ್ ಇದೆ ಅಂತ ಅನ್ನೋರು ತಲೆಗೆ ಹಚ್ಕೊಂಡು ವಾಶ್ ಮಾಡ್ಕೋಬೋದು. ಆ ರೀತಿ ಕೂಡ ಬಳಕೆ ಮಾಡ್ಬೋದು. ಇದು ನೋಡಿ, ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ತುಂಬಾ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಎಲ್ಲರೂ ಕೂಡ ಅಂತೀರಾ ನ್ಯಾಚುರಲಾಗಿ ರಿಸಲ್ಟ್ ಕೊಡುವಂಥದ್ದು ನಮ್ಮ ತಲೆಗೆ ಬೇಗನೆ ಕೂತ್ಕೊಳ್ಳಲ್ಲ. ಯಾಕಂದರೆ ನಾವು ಇದನ್ನು ಯೂಸ್ ಮಾಡ್ತಾ ಹೋದ್ವಿ ಅಂದರೆ ಇದನ್ನು ನಮಗೆ ನ್ಯಾಚುರಲಾಗಿ ನಮ್ಮ ತಲೆ ಪೂರ್ತಿಯಾಗಿ ಹೇರ್ ಪ್ಯಾಕ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದೇ ಸರ್ತಿಗೆ ನ್ಯಾಚುರಲ್ ರಿಸಲ್ಟ್ ತಲೆ ಪೂರ್ತಿಯಾಗಿ ಕಪ್ಪಾಗಲ್ಲ. ಸ್ವಲ್ಪ ಯೂಸ್ ಮಾಡ್ತಾ ಹೋದ್ವಿ ಅಂದರೆ ನಮಗೆ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾವುದೇ ಮೆಡಿಸಿನ್ ಆಗಲಿ ನ್ಯಾಚುರಲಾಗಿ ರಿಸಲ್ಟ್ ಸಿಗುವಂಥದ್ದು ನಾವು ಎಷ್ಟು ಯೂಸ್ ಮಾಡ್ತಾ ಹೋಗ್ತೀವಿ ಆವಾಗ ನಮಗೆ ದೇಹಕ್ಕೆ ಎಷ್ಟು ಚೆನ್ನಾಗಿ ಎಫೆಕ್ಟ್ ಕೊಡುತ್ತಲ್ವ, ಅದೇ ರೀತಿಯಾಗಿ
ಇದು ಕೂಡ ಯೂಸ್ ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ಕೂದಲಿಗೆ ಬಿಳಿ ಕೂದಲು ಕಪ್ಪಾಗ್ತಾ ಹೋಗುತ್ತೆ. ಒಂದೇ ಸರ್ತಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನ್ಬೇಡಿ, ಯಾಕಂದರೆ ನಾವು ಯೂಸ್ ಮಾಡೋ ಮುಖಾಂತರ ನಮಗೆ ರಿಸಲ್ಟ್ ಸಿಗುತ್ತೆ. ಹಾಗೆ ಸ್ನೇಹಿತರೆ, ನ್ಯಾಚುರಲಾಗಿ ಹೇರ್ ಪ್ಯಾಕು ನಾವು ಎಷ್ಟೇ ಸರ್ತಿ ಬಳಸಿದ್ರೂ ಕೂಡ ನಮಗೆ ಒಳ್ಳೆಯದು. ಇದು ಒಂದೇ ಸರ್ತಿ ವಾರದಲ್ಲಿ ಬಳಸಬೇಕು ಹಾಗೇನಿಲ್ಲ, ನೀವು ಎಷ್ಟು ಸರ್ತಿ ಕೂಡ ಬಳಸಿದ್ರು ಕೂಡ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುವಂಥದ್ದು. ಇವಾಗ ಇದು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಜರಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಜರಡಿ ಮಾಡಿದ್ವಿ ಅಂದರೆ ಪೌಡ್ರ್ ಫೈನಾಗಿ ಸಿಗುತ್ತೆ, ಹಾಗೋಸ್ಕರ ಈ ಥರ ಜರಡಿ ಮಾಡ್ಕೊಂಡು ತಗೊಳ್ಳಿ. ಇದನ್ನು ಪೂರ್ತಿಯಾಗಿ ನನಗೆ ಪೌಡ್ರ್ ರೆಡಿ ಮಾಡಿ ಒಂದು ಡಬ್ಬಿಯಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾದರೆ ನೀವು ಎಷ್ಟು ಬೇಕಷ್ಟು ಕಲಿಸ್ಕೊಂಡು ತೊಗೊಳ್ಳಿ. ಇವಾಗ ಇದು ಪೌಡ್ರ್ ರೆಡಿಯಾಗಿರೋಂಥದ್ದು. ಈ ಪೌಡ್ರಿಗೆ ನಾನು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಮ್ಮ ಹೇರನ್ನು ಚೆನ್ನಾಗಿ ಗ್ರೋತ್ನೆಸ್ ಮಾಡುತ್ತೆ, ಅದಕ್ಕೋಸ್ಕರ ನೋಡಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇರಬೇಕು. ಹಾಗೆ ಹೇರ್ ಪ್ಯಾಕ್ ಒಳಗಡೆ ಕೂಡ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಕೂದಲಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ನಮ್ಮ ಬುಡದಲ್ಲಿ ಕೂಡ ನಮ್ಮ ಕೂದಲಿಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬುಡದಿಂದ ಕಪ್ಪಾಗ್ತಾ ಕೂಡ ಗ್ರೋತ್ನೆಸ್ ಆಗುತ್ತೆ. ನೋಡಿ ಎಷ್ಟು ಕಲರ್ ಬಂದಿರೋಂಥ ಹೇರ್ ಪ್ಯಾಕ್ ನೋಡಿ. ಇದನ್ನು ನೀವು ತಲೆ ಪೂರ್ತಿಯಾಗಿ ಹಚ್ಕೊಂಡು ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಾಗೆಯೂ ಕೂಡ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ, ಚೆನ್ನಾಗಿ ಬಾಚ್ಕೋಬೋದು. ಹಾಗಿದ್ರೆ ಖಂಡಿತವಾಗಿ ಮಿಸ್ ಮಾಡದೆ ಅದನ್ನು ಹೇರ್ ಪ್ಯಾಕನ್ನು ಟ್ರೈ ಮಾಡಿ. 1 ಸರ್ತಿ 2 ಸರ್ತಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ, ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ಪ್ಲೀಸ್ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿಯಾಗಿ ಯೂಸ್ಫುಲ್ ಆಗಿರುವಂಥ ವಿಡಿಯೋ ತರ್ತಾ ಹೋಗ್ತೀನಿ, ಸಪೋರ್ಟ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ಸ್ನೇಹಿತರೆ, ನಾನು ನಿಶಾ ಮೆಹಂದಿ ಯಾವ ಥರವಾಗಿ ಮೆಹಂದಿ ಕಲಿಸ್ಕೊಂಡು ನಮ್ಮ ಕೂದಲಿಗೆ ಹಚ್ಕೋಬೋದಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಈ ಥರವಾಗಿ ಕೂಡ ನೀವು ನಿಶಾ ಮೆಹಂದಿ ಟ್ರೈ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಹಾಗಾಗಿ ನೀವು ಕೂಡ ಹಚ್ಕೊಂಡು ನೋಡಿದ ಮೇಲೆ ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಸೆಕೆಂಡ್ ಒಳಗಡೆ ನಮಗೆ ನಿಶಾ ಮೆಹಂದಿ ತುಂಬಾ ಗಾಢವಾಗಿ ಕಲರ್ ಸಿಗುವಂಥದ್ದು. ಅದು ಯಾವ ರೀತಿ ಕಲಿಸ್ಬೇಕಂತ ಇವತ್ತಿನ ವಿಡಿಯೋ ಮುಖಾಂತರ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ನಾವು ಇವಾಗ ನಿಶಾ ಮೆಹಂದಿ ತಂದ ತಕ್ಷಣ ಕಲಿಸ್ಕೊಂಡು ಹಚ್ಕೊಂಡು ಬಿಡ್ತೀವಿ, ಆ ಥರ ಮಾಡಬಾರ್ದು. ಸ್ವಲ್ಪ ಅದಕ್ಕೆ ಏನೆಲ್ಲ ಹಾಕಬೇಕು, ಯಾವ ಥರವಾಗಿ ಮಿಕ್ಸ್ ಮಾಡಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಇವಾಗ ನಿಶಾ ಮೆಹಂದಿ ಕಲಿಸೋದಕ್ಕೆ ಫಸ್ಟಿಗೆ ಕಬ್ಬಿಣದ ಒಂದು ಕಡೆಯೇ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಕಬ್ಬಿಣದ ಕಡೆ ಸ್ಟವ್ ಮೇಲೆ ಇಟ್ಕೊಂಡು ನಾವಿವಾಗ ಸ್ಟವ್ ಹಚ್ಕೋಬೇಕಾಗತ್ತೆ. ಈ ಥರ ಏನಾದರೂ ನೀವು ನಿಶಾ ಮೆಹಂದಿ ಕಲಸಿ ನಿಮ್ಮ ಕೂದಲಿಗೆ ಹಚ್ಕೊಂಡ್ಬಿಟ್ರೆ ಏನು ಹೇಳ್ತೀರಾ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಕಲರ್ ಶೈನಿಯಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಕೂದಲಿಗೆ ಬಿಳಿ ಕೂದಲಿದ್ದಾಗ ಅದು ಜಾಸ್ತಿ ದಿನಗಳ ಕಾಲ ನಮ್ಮ ತಲೆಯಿಂದ ಕಲರ್ ಹೋಗೋದಿಲ್ಲ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನಾನು ಸ್ಟವ್ ಮೇಲೆ ಕಡೆ ಇಟ್ಕೊಂಡಿದ್ದೀನಲ್ವ ಕಬ್ಬಿಣದ ಕಡಾಯಿ, ಅದರಲ್ಲಿ ಅರ್ಧ ಲೋಟದಷ್ಟು ನೀರು ಕೂಡ ಹಾಕಿದ್ದೀನಿ. ಇವಾಗ ನೀವು ಸ್ವಲ್ಪ ಕಲಿಸ್ತಾ ಇದ್ದೀರಾ ಜಾಸ್ತಿ ಕಲಿಸ್ತಾ ಇದ್ದೀರಾ ಅಂತ ಮೆಹಂದಿ ನೀವು ಮೇಲೆ ಡಿಫೆಂಡ್ ನೋಡಿ, ನಿಮ್ಮ ಕೂದಲ ಮೇಲೆ. ನಾನು ಇವಾಗ ಇದು ಅರ್ಧ ಪ್ಯಾಕೆಟೇ ಮೆಹಂದಿ ಕಲಿಸ್ತಾ ಇದ್ದೀನಿ. ನಮಗೆ ಸ್ವಲ್ಪ ಸ್ವಲ್ಪನೇ, ಜಾಸ್ತಿ ಏನು ಬೇಡ ಅಂದರೆ ಈ ಥರ ನೀವು ಸ್ವಲ್ಪ ಅರ್ಧ ಮೆಹಂದಿ ಪ್ಯಾಕೆಟ್ ಕೂಡ ಕಲಿಸ್ಕೋಬೋದು. ಇವಾಗ ಸ್ನೇಹಿತರೆ, ಅದಕ್ಕೆ ನಾನು ಒಂದು ನೆಸ್ಕೆಫೆ ಕಾಫಿ ಕೂಡ ಹಾಕ್ತಾಯಿದ್ದೀನಿ. ಈ ಕಾಫಿ ಹಾಕೋದ್ರಿಂದ ನಮ್ಮ ಕೂದಲಿಗೆ ಶೈನಿಯಾಗಿ ಮತ್ತು ಹಾಗೆ ಬ್ಲ್ಯಾಕ್ ಮಾಡೋದಕ್ಕೂ ಕೂಡ ಇದು ಸ್ವಲ್ಪ ಒಂದು ಒಳ್ಳೆ ರಿಸಲ್ಟ್ ಅನ್ಬೋದು. ಹಾಗಾಗಿ ಇದು ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಒಂಥರ ಜಾಸ್ತಿನೇ ಗಾಢವಾಗಿ ಕಲರ್ ಸಿಗುವಂಥದ್ದು. ಯಾರೇ ವಯಸ್ಸಾದವರಲ್ಲಿ ಹಚ್ಚಿದ್ರು ಕೂಡ ಇದೇನಪ್ಪ ನಿಮ್ಮ ಕೂದಲಿಗೆ ಇಷ್ಟು ಚೆನ್ನಾಗಿ ಕಪ್ಪು ಆಗಿರುವಂಥದ್ದಂತ ಅವರು ಕೂಡ ಕೇಳ್ಬೋದು. ಅಷ್ಟು ಚೆನ್ನಾಗಿ ಮೆಹಂದಿ ಕಲರ್ ಕಾಣಿಸುತ್ತೆ ನೋಡಿ. ಇವಾಗ ಇದು ಕಾಫಿ ಕಬ್ಬಿಣದ ಕಡೆಯಲ್ಲಿ ಹಾಕಿ ಕಾಯಿಸ್ತೀವಿ ಅಲ್ವಾ, ಆವಾಗ ಏನಾಗುತ್ತೆ ಅಂದರೆ ಕಲರ್ ತುಂಬಾ ಚೆನ್ನಾಗಿ ಬರುವಂಥದ್ದು. ಹಾಗೆ ನೀವು ಬೇರೆ ಬಾಣಲೆಯಲ್ಲಿ ಏನಾದರೂ ಹಾಕಿ ಕಾಯಿಸಿದ್ರೆ ನಿಮಗೆ ಈ ಥರ ಕಲರ್ ಬರೋದಿಲ್ಲ. ನೋಡ್ತಾ ಇರ್ಬೋದು ಯಾವ ಥರವಾಗಿ ಬ್ಲ್ಯಾಕ್ ಥರ ಬಂದಿರೋವಂಥದ್ದು ಕಾಫಿ ಪುಡಿ ಹಾಕಿದ ತಕ್ಷಣ. ಇವಾಗ ನಾನು ಹಾಕಿದ್ರು ಕಾಫಿ ಪುಡಿ ಆದಮೇಲೆ 1-2 ಲವಂಗ ಚೆನ್ನಾಗಿ ಜಜ್ಕೊಂಡು ಹಾಕಬೇಕು. ಅದು ಕೂಡ ನಮಗೆ ಕೂದಲಿಗೆ ಸ್ಟ್ರಾಂಗ್ ಮಾಡುವಂಥದ್ದು. ಹಾಗೆ ನಮ್ಮ ಕೂದಲಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕೂಡ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಲವಂಗ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದಿಸ್ಬೇಕು. ಲವಂಗ ಕೂಡ ಹಾಕಿದ್ದೀವಲ್ವ ನಾವು, 1-2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಏನಾಗುತ್ತೆ ಅಂದರೆ ಲವಂಗದಲ್ಲಿ ಕೂಡ ಚೆನ್ನಾಗಿ ಕಲರ್ ಕೂಡ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಆವಾಗಲೇ ನಮ್ಮ ಕೂದಲಿಗೆ ಒಂದು ಚೆನ್ನಾಗಿ ಈ ಶಕ್ತಿ ಸಿಗುವಂಥದ್ದು ನೋಡಿ. ಇವಾಗ ಇದು ಹಾಗೇ ಕುದೀತಾ ಇರುವಂಥದ್ದು. ನಾನಿವಾಗ ನಿಶಾ ಮೆಹಂದಿ ಬ್ಲ್ಯಾಕ್ ತೊಗೊಂಡಿದ್ದೀನಿ. ನಿಮಗೆ ರೆಡ್ ಬೇಕಾ ಬ್ಲ್ಯಾಕ್ ಬೇಕಾ, ನಿಮಗೆ ಯಾವ್ದು ಇಷ್ಟ ಅದು ಯೂಸ್ ಮಾಡ್ಕೋಬೋದು. ನಾನು ಈ ಕಡೆ ಬ್ಲ್ಯಾಕ್ ಮೆಹಂದಿ ತೊಗೊಂಡಿದ್ದೀನಿ.
ಇವಾಗ ನೀರು ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಾಯ್ತವ ಕಾಫಿ ಎಲ್ಲ ಹಾಕಿರೋ ನೀರು. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ನಾವಿವಾಗ ಕುದಿಯೋಂಥ ನೀರಲ್ಲಿ ಇವಾಗ ನಿಶಾ ಮೆಹಂದಿ ಹಾಕ್ತಾಯಿದ್ದೀನಿ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಕಡೆ ಬಿಸಿ ಇರೋಕ್ಕೋಸ್ಕರ ಈ ಥರ ಆಗುತ್ತೆ ನಿಶಾ ಮೆಹಂದಿ ಹಾಕಿದ ಮೇಲೆ. ಇವಾಗ ಮೆಹಂದಿ ಪುಡಿ ಹಾಕಿದ್ದೀನಿ ಅರ್ಧದಷ್ಟು. ಆಮೇಲೆ ಇದಕ್ಕೆ ನೂಪುರ್ ಮೆಹಂದಿ ಕೂಡ ಅರ್ಧ ಹಾಕಬೇಕು. ಇವೆರಡೂ ಕೂಡ ಹಾಕೋದ್ರಿಂದ ನಮ್ಮ ಕೂದಲಿಗೆ ಈ ರೀತಿ ಬಳಸೋದ್ರಿಂದ ಒಂಥರ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಎರಡೂ ಕೂಡ ಹಾಕ್ತೀನಿ. ನಾವು ಯಾವುದೇ ಕೆಮಿಕಲ್ ಮೆಹಂದಿ ಯೂಸ್ ಮಾಡುವಾಗ ಸ್ವಲ್ಪ ಅದಕ್ಕೆ ನಾವು ಈ ಥರವಾಗಿ ಯೂಸ್ ಮಾಡೋದ್ರಿಂದ ನಮಗೇನು ಕೂಡ ಹಾನಿ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಮೆಹಂದಿ ಹಾಕಿದ್ದೀನಿ, ಕಲಿಸ್ತೀನಿ ನೋಡಿ ಚೆನ್ನಾಗಿ. ಈ ಥರ ಚೆನ್ನಾಗಿ ಮೆಹಂದಿ ಎಲ್ಲ ಕೂಡ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 2 ಸೆಕೆಂಡ್ ಬಿಟ್ಟರೆ ಸಾಕು, ಮೆಹಂದಿ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಗಾಢವಾಗಿ ಕೂಡ ಆಗುತ್ತೆ. ಇದೇ ಕಡೆಯಲ್ಲಿ ಹಾಗೆ ಬಿಡಿ, ಒಂದು 2-3 ನಿಮಿಷ ಅಷ್ಟೇ ನೋಡಿ, ಜಾಸ್ತಿ ಹೊತ್ತು ಕೂಡ ಏನಿಲ್ಲ. ಒಂದು 2-3 ನಿಮಿಷ ಬಿಟ್ಟು ನೀವು ಏನು ಮಾಡಬೇಕಂದ್ರೆ ಒಂದು ಬೇರೆ ಬೌಲಲ್ಲಿ ತೆಗಿಬೋದು. ಈ ಮೆಹಂದಿ ಸ್ನೇಹಿತರೆ ನೀವು ತಲೆಗೆ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಟರೆ ಸಾಕು. 1 ಗಂಟೆ ಅಂದರೆ ಅರ್ಧ ಗಂಟೆಗಳ ಕಾಲ ಬಿಟ್ಟರೆ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ವಾಶ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಕೆಮಿಕಲ್ ಶಾಂಪು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಆಮೇಲೆ ಒಂದು 2 ವಾರ ಅಂದರೆ 1 ವಾರ 2 ವಾರ ಆದಮೇಲೆ ಇದೇ ಥರವಾಗಿ ನೀವು 1 ವಾರಕ್ಕೆ 2 ವಾರಕ್ಕೆ ಬಿಟ್ಟು ಶಾಂಪು ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾವು ಶಾಂಪು ಜಾಸ್ತಿ ಕೂಡ ಬಳಸೋದ್ರಿಂದ ನಮ್ಮ ಕೂದಲಿನ ಕಲರ್ ಬೇಗನೆ ಹೋಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಶಾಂಪು ಯೂಸ್ ಮಾಡಬೇಡಿ. ಇವಾಗ ನೋಡಿ ಈ ಥರ ಕಲರ್ ಬಂದಿರೋದು. ಇನ್ನೊಂದು 2 ನಿಮಿಷ ನೀವು ಹಾಗೆ ತಣ್ಣಗಾದ್ಮೇಲೆ ನಾವು ಎಷ್ಟು ಗಾಢವಾಗಿ ಕಲರ್ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ತಣ್ಣಗಾಗ್ತಾ ಬಂತು. ತಣ್ಣಗಾದ್ಮೇಲೆ ಒಂದು ಬೇರೆ ಬೌಲಲ್ಲಿ ತೆಗಿತೀನಿ ನೋಡಿ. ಇವಾಗ ಒಂದು ಬೌಲಲ್ಲಿ ತೆಕ್ಕೊಂಡು ಬಂದಮೇಲೆ ಈ ಥರವಾಗಿ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನ್ಯಾಚುರಲಾಗಿ ನೀವು ಕೂಡ ನಿಶಾ ಮೆಹಂದಿ ಬಳಸೋರಿದ್ರೆ ಈ ರೀತಿಯಾಗಿ ಹಚ್ಕೊಂಡು ನೋಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಹಾಗಾದರೆ ತಡ ಮಾಡದೆ ಸ್ನೇಹಿತರೆ, ವೀಕ್ಷಕರೇ, ನಿಶಾ ಮೆಹಂದಿ ಯಾರೆಲ್ಲ ಬಳಸ್ತಾ ಇರ್ತೀರೋ ಅವರೆಲ್ಲರಿಗೂ ಕೂಡ ಉಪಯುಕ್ತ ಅನ್ಬೋದು. ಖಂಡಿತವಾಗಿ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಹೇಳಿ, ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.